ಇವರು ಡೈರೆಕ್ಷನ್ ಮಾಡಲಿ, ನಟನೆ ಮಾಡಲಿ, ಏನೇ ಮಾಡಿದರೂ ತುಂಬಾ ಡಿಫ್ರೆಂಟ್. ಅದಕ್ಕೇ ಇವರನ್ನು ಬುದ್ಧಿವಂತ ಅಂತ ಕರೀತಾರೆ. ಬುದ್ಧಿವಂತ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರುತ್ತೆ ನಮ್ಮ ಜೊತೆ ಯಾರಿದ್ದಾರೆ ಅಂತ. ಹೌದು, ಒನ್ ಆ್ಯಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತು ಅವ್ರನ್ನ ಮಾತಾಡ್ಸೋಣ ನೇರವಾಗಿ. ಸರ್, ಮೊದಲನೇದಾಗಿ ಯು ಐ ಬಗ್ಗೆ ತುಂಬಾ ನಿರೀಕ್ಷೆಗಳಿದೆ ಸರ್. ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಯು ಐ ಅಪ್ಡೇಟ್ ಕೊಡೋದಾದರೆ ಎಲ್ಲಿಗೆ ಬಂದಿದೆ ಸಿನಿಮಾ, ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಯು ಐ ಶೂಟಿಂಗ್ ಭಾಳ ದಿನ ಆಯಿತು ಮುಗಿಸಿ. ಶೂಟಿಂಗ್ ಆದ್ರ ಮೇಲೆ 5 ಲ್ಯಾಂಗ್ವೇಜ್ ಡಬ್ಬಿಂಗು ಈಗ ಒಂದು ಮಂತ್ ಹಿಂದೆ ಮುಗೀತು ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗು. ಎಫೆಕ್ಟ್ಸು ಕೂಡ ಒಂದು 15 ಡೇಸ್ ಹಿಂದೆ ಮುಗಿದಿದೆ ಫುಲ್ ಎಫೆಕ್ಟ್ಸು. ಈ ರೆಕಾರ್ಡಿಂಗು ಅದಕ್ಕೋಸ್ಕರನೇ ಹಂಗೇರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬೇರೆದೆಲ್ಲ ಮುಗಿಸಿದ್ದಾರೆ. ಲೈವ್ ಆರ್ಕೆಸ್ಟ್ರಾ ಮಾತ್ರ ಅಲ್ಲಿ ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ಇಂಟರ್ನ್ಯಾಷನಲ್ ಒಂಥರ ಇದಿರೋದ್ರಿಂದ ಮಲ್ಟಿ ಕಲ್ಚರ್ ಅಟ್ಮಾಸ್ಫಿಯರ್ ಇರೋದ್ರಿಂದ ಅವ್ರಿಗೆ ಆ ಥರ ಬೇರೆ ಥರನೇ ಮ್ಯೂಸಿಕ್ ಇದು ಮಾಡಬೇಕು ಅಂತ ಅಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ರಜನೀಶ್ ಅವರು. ಅದಾದಮೇಲೆ ಗ್ರಾಫಿಕ್ಸ್ ನಡೀತಾ ಇದೆ, ಅದು ಮೇಯ್ನ್ ಆ್ಯಕ್ಚುಲಿ. ಸೊ ಇದು ಫೈನಲ್ ಗ್ರಾಫಿಕ್ಸ್ ಎಲ್ಲ ಈ ಮಂತ್ ಎಂಡ್ ಒಳಗಡೆ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದು ಬಂದ್ರ ಮೇಲೆ ಮ್ಯೂಸಿಕ್ ಆದ್ರ ಮೇಲೆ ಅದ್ರದ್ದು ಪ್ರೀ ಮಿಕ್ಸಿಂಗ್ ಎಲ್ಲ ಆದ್ರ ಮೇಲೆ ಇನ್ನೊಂದು 15 ದಿನ ಆಗುತ್ತೆ ಫೈನಲ್ ಮಿಕ್ಸಿಂಗ ಕಾಪಿ ತೆಗಿಯೋಕ್ಕೆ. ಮೋಸ್ಟ್ಲಿ ನೆಕ್ಸ್ಟ್ ಮಂತ್ 15th ಹಂಗೆ ಕಾಪಿ ಬರ್ಬೋದು. ವಿದೇಶದಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗು ಜೊತೆಗೆ ಏನಂದರೆ ಈ VFXಗೆ 1400 ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲೆಲ್ಲಿ ಅಂದರೆ ಯಾವ ದೇಶದವರು, ನಮ್ಮ ರಾಜ್ಯದವರು, ನಮ್ಮ ಭಾರತದವರು ಇದ್ದಾರಾ ಇದರಲ್ಲಿ, ಅಥವಾ ವಿದೇಶದವರು ಮಾತ್ರ? ಇಲ್ಲ, ಎಲ್ಲ ಇಲ್ಲೇ ನಡೀತಾ ಇದೆ. ಕೆಲವ್ದು ಹೊರಗಡೆನೂ ಮಾಡ್ತಾ ಇದ್ದಾರೆ. ತುಂಬ ಜನ ವರ್ಕ್ ಮಾಡ್ತಿದ್ದಾರೆ. ಮೇಯ್ನಾಗಿ ಏನಂದರೆ ಒಂದು 3-4 ಕಂಪ್ನಿಗಳು ಮಾಡ್ತಾ ಇದ್ದಾವೆ ಇದನ್ನು. ನಿರ್ಮಲ್ ಅಂತ ಮೇಯ್ನ್ ಅವ್ರು ಇನ್ಚಾರ್ಜು, ಯೂನಿಫೈ ಮೀಡಿಯಾದವರು ಮಾಡ್ತಾ ಇದ್ದಾರೆ. ಇನ್ನೊಂದು ಯಾವುದೋ ಒಂದು ಮಂಗಳೂರಲ್ಲಿ ಯಾವುದೋ ಒಂದು ಸಂಸ್ಥೆ ಮಾಡ್ತಾ ಇದೆ. ಇನ್ನೊಂದು ನಮ್ಮ ಯತೀಶ್ ಅವ್ರದ್ದು ಒಂದು ಇದಿದೆ ಸಂಸ್ಥೆ, ಏನೋ ಗಣೇಶ್ ಬೋಪಣ್ಣ ಅಂತ ಅವ್ರದ್ದು ಒಂದು ಕಂಪನಿ ಇದೆ. ಆಮೇಲೆ ಕೆಲವನ್ನ ಬೇರೆ ಕಡೆ ಔಟ್ಸೋರ್ಸ್ ಥರ ಕೊಟ್ಟಿದ್ದಾರೆ ನಿರ್ಮಲ್ ಅವರು, ಬೇರೆ ಕಂಟ್ರಿಗೆ ಕೆಲವು ಪೋರ್ಷನ್ಸು. ಯಾಕಂದರೆ ಎಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ಸೊ ಡಿವೈಡ್ ಮಾಡಿ ಬೇರೆ ಬೇರೆ ಕಂಪ್ನಿಯವ್ರು ಮಾಡ್ತಾ ಇದ್ದಾರೆ ಇದನ್ನು. ಅಂದರೆ ವೆರಿ ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟ್ರಿಯಲ್ಲೇ ಅನ್ಬೋದು ಒಂದು ಟೀಸರ್ನ ಈ ರೀತಿಯಾಗಿ ಡಿಫ್ರೆಂಟಾಗಿ ಕತ್ತೆತ್ತಿ ನೋಡೋದು, ಅದು ಆಡಿಯೋ ಕೇಳಿಸ್ಕೊಂಡು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಅನ್ನೋದು ಒಂದು ಇತ್ತಲ್ಲ ಸರ್, ಅದನ್ನು ಮಾಡಬೇಕಾದ್ರೆ ಹೇಗೆಲ್ಲ ಚಾಲೆಂಜ್? ಏನು ನಮ್ಮ ಪರಿಸ್ಥಿತಿ ಹೆಂಗೆ ಇತ್ತು ಅವಾಗ. ಸೊ ನಮ್ಮ ಹತ್ರ ಏನೂ ರೆಡಿ ಇರಲಿಲ್ಲ. ಏನೋ ಬರ್ತ್ಡೇಗೆ ಏನೋ ಒಂದು ಮಾಡಲೇಬೇಕು ಅಂದರು ಪ್ರೊಡ್ಯೂಸರ್ಸು. ಆವಾಗ ಯೋಚನೆ ಮಾಡಿದೆ ಏನು ಮಾಡೋದು ಆ್ಯಕ್ಚುಲಿ ಅಂತ. ನಮ್ಮ ಹತ್ರ ಒಂದು ಸಿಚುವೇಶನ್ನು ಅದೇ ಥರ ಇತ್ತು, ಒಂದು ಸೀಕ್ವೆನ್ಸ್ ಇದೆ ಪಿಕ್ಚರಲ್ಲಿ. ಸೊ ಆ ಥರದ್ದೊಂದು ಇಮ್ಯಾಜಿನರಿ ಒಂದು ಫೈಟು ಆ ಥರದ್ದೆಲ್ಲ ಬರುತ್ತೆ. ಸೊ ಅದನ್ನೇ ಒಂದು ಸೀಕ್ವೆನ್ಸ್ ಮಾಡಿ ಒಂದು ಟೀಸರ್ ಮಾಡಿದ್ದು ಅವಾಗ. ಇಲ್ಲ, ಖಂಡಿತ ಒಂದು ವಿಶ್ವಾಸ ಐತೆ. ಯಾಕಂದರೆ ಅದರಲ್ಲಿ ಬರೀ ಏನೂ ಇಲ್ಲ ಅಂದರೆ ಬರೀ ಕಲ್ಪನೆ ಮಾಡಿಕೊಂಡ್ರೆ ಎಲ್ಲವೂ ಇದೆ ಅದರಲ್ಲಿ. ಯಾಕಂದರೆ ಸೌಂಡ್ ಎಫೆಕ್ಟ್ಸ್ ಇರುತ್ತೆ, ಅವನ ವಾಯ್ಸ್ ಥಿಂಕಿಂಗ್ ಇರುತ್ತೆ, ಪ್ಲ್ಯಾನಿಂಗ್ ಇರುತ್ತೆ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅಲ್ಲಿ ಫುಟ್ ಸ್ಟೆಪ್ಸ್ ಇರುತ್ತೆ. ಇದೆಲ್ಲ ಇರೋದ್ರಿಂದ ಅದು ಇಂಟ್ರೆಸ್ಟಿಂಗ್. ಅದು ನಾವು ಪಿಕ್ಚರ್ ನೋಡಿದಾಗಲೂ ನಮ್ಗೆ ಭಾಳ ಖುಷಿಯಾಗಿತ್ತು. ಸೊ ಇದನ್ನು ಫಸ್ಟ್ ಟೀಸರ್ ಬಿಡೋಣ, ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಬಿಟ್ಟಿದ್ದು. ಅದು ಖಂಡಿತ ತುಂಬ ಒಳ್ಳೆ ಟಾಕ್ ಆಯ್ತದೆ ಆ್ಯಕ್ಚುಲಿ. ಈ ಟೀಸರ್ ನೋಡಿದ ಮೇಲೆ ಫ್ಯಾನ್ಸಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ಸಿನಿಮಾನು ಹೀಗೆ ತೋರಿಸ್ಬಿಡ್ತಾರೋ, ಅಥವಾ ನೆಕ್ಸ್ಟ್ ಟ್ರೇಲರ್ ಏನಾದ್ರು ತೋರಿಸಿದ್ರೆ, ಸಾಂಗ್ಸ್ ತೋರಿಸಿದ್ರೆ ಹೀಗೆ ತೋರಿಸ್ಬಿಡ್ತಾರೆ ಅಂತ ಒಂದು ಗೊಂದಲ ಇದೆ. ಅದ್ರ ಬಗ್ಗೆ ಹೇಳಿ. ಇಲ್ಲ, ಅದಾದಮೇಲೆ ಮತ್ತೆ ಟೀಸರ್ ಬಿಟ್ವಲ್ಲ ನಾವು. ಅದಾದಮೇಲೆ ಒಂದು ಫುಲ್ ಒಂದು UI ವರ್ಲ್ಡ್ ಅಂತ ಒಂದು ಟೀಸರ್ ಬಿಟ್ವಿ. ನಮ್ಮ ಒಂದು ಪ್ರಪಂಚ ಹೆಂಗಿರುತ್ತೆ ಅಲ್ಲೇ ನಡೆಯುವಂಥ ಒಂದು ಕತೆ ಇದು. ಸೊ ಅದಾದಮೇಲೆ 2 ಸಾಂಗು ಬಿಟ್ವಿ. ಒಂದು ಸಾಂಗ್ ಪೀಸ್ ಬಿಟ್ವಿ, ಇನ್ನೊಂದು ಟ್ರೋಲ್ ಸಾಂಗ್ ಅಂತ ಒಂದು ಬಿಟ್ವಿ. ಸೊ ಇನ್ನು ನೆಕ್ಸ್ಟ್ ಟ್ರೈಲರು ಅದೆಲ್ಲ ಬಿಡಬೇಕು ಆ್ಯಕ್ಚುಲಿ, ಕಾಪಿ ರೆಡಿ ಆದಮೇಲೆ. ಟ್ರೋಲ್ ಸಾಂಗ್ ತುಂಬಾ ಟ್ರೋಲು ಆಯಿತು, ರೀಲ್ಸು ಆಯಿತು, ಟ್ರೆಂಡು ಆಯಿತು ಸರ್, ಇದ್ರ ಬಗ್ಗೆ ಹೇಳಿದೆ. ಇಲ್ಲ, ಖಂಡಿತ ಅದು ಆ್ಯಕ್ಚುಲಿ ಆಲ್ರೆಡಿ ಟ್ರೋಲ್ ಆಗಿರೋದಲ್ವಾ, ಅದು ಒಂದು ಐಡಿಯಾ ಅನ್ನಿಸ್ತು ನಮಗೆ. ಯಾಕಂದರೆ ಸಿಚುಯೇಷನ್ನು ಹಂಗೆ ಇತ್ತು. ಸೊ ಅದಕ್ಕೆ ಟ್ರೋಲ್ನ ಯೂಸ್ ಮಾಡೋಣ, ಒಂದು ಹೀರೋಯಿನ್ನು ಆ ಥರ ಸಿಚುಯೇಷನ್ ಆಡೋ ಒಂದು ಸನ್ನಿವೇಶ ಇತ್ತದು. ಸೊ ಟ್ರೋಲ್ಗಳು ಯಾವ್ಯಾವ್ದು ಫೇಮಸ್ ಆಗಿದೆಯೋ ಆ ಟ್ರೋಲ್ಗಳೆಲ್ಲ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಾಗ ನರೇಶ್ ಅಂತ ರೈಟ್ರ್, ಅದಕ್ಕೆ ಅವರು ತುಂಬ ಈಗಿನ ಯಾವ್ಯಾವ್ದು ಫೇಮಸ್ ಆಗಿದೆ, ಈಗೆಲ್ಲ ಯಾವ್ಯಾವ ಟ್ರೆಂಡ್ ತುಂಬ ಟ್ರೆಂಡ್ ಆಗಿರೋಂಥದ್ದೆಲ್ಲ ಒಂದೆಲ್ಲ ಬರ್ಕೊಂಬಂದು ಅವರದಿನ ಸಾಂಗ್ನ ಕೂರಿಸಿದ್ರು ನರೇಶ್ ಅವರು. ಸೊ ಅಂದರೆ ಆ ಇದರಲ್ಲಿ ಯೂಸ್ ಮಾಡ್ಕೊಂಡಂಥದ್ದು ಕಂಟೆಂಟು, ಅಥವಾ ಇದು ಅದಕ್ಕೇನಾದರೂ ನಿಮಗೆ ಏನಾದ್ರು ಫೋನ್ಸು ಅಥವಾ ಏನಾದರೂ ಹಿಂಗೆ ಅಂತ ಏನಾದರೂ ಹೇಳಿ? ಅದು ಆಲ್ರೆಡಿ ಟ್ರೋಲ್ ಆಗಿದ್ದಲ್ವಾ, ಅದು ಆ್ಯಕ್ಚುಲಿ ನಾವು ಕ್ರಿಯೇಟ್ ಮಾಡಿದ್ದಲ್ಲ. ಅದು ಆಲ್ರೆಡಿ ಅದು ಎಲ್ಲ ಕಡೆ ಇದ್ದಿದ್ದನ್ನೇ ಚಿಕ್ಕ ಪೀಸು ಎಲ್ಲವೂ ಇತ್ತಲ್ಲ ಅದರಲ್ಲಿ. ಆ ಥರ ಯಾರೂ ಹರ್ಟ್ ಆಗುವಂಥದ್ದು ಇರಲಿಲ್ಲ. ಆಮೇಲೆ ಅದಕ್ಕೆ ಫಸ್ಟ್ ಲೈನು ಬರೆದ್ವಿ ಆ್ಯಕ್ಚುಲಿ, ಫೇಮಸ್ ಆದರೆ ಟ್ರೋಲ್ ಆಗೋ ಸಹಜ ಕಣೆ, ಗಿಲ್ಟ್ ಇದ್ದರೆ ನೋವು ಕಣೆ ಅಂತ. ಯಾಕಂದರೆ ನಮ್ಮನ್ನು ಯಾರೋ ಆಡ್ಕೊಂಡಕ್ರೆ ನನಗದು ನೋವು ಯಾಕಾಗದೆ ಸತ್ಯ ಅನ್ಸಿದ್ರೆ,
ಏನೋ ಒಂದು ನಮ್ಮನ್ನು ಇದು ಮಾಡ್ಕೊಂಡು ಆಡ್ಕೊಂಡಿದ್ರೆ ಓಕೆ ಇಟ್ ಇಸ್ ಫನ್ ಮಾಡ್ಕೊಳ್ಳಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಸೊ ನಂದೇನಾರ ತಪ್ಪಿದ್ರೆ ಅದು ಗಿಲ್ಟ್ ಫೀಲ್ ಆಗುತ್ತಲ್ವಾ. ಸೊ ಆ ಥರ ಯಾರಿಗೂ ಅನಿಸಲ್ಲ. ಅದು ಒಬ್ಬೊಬ್ಬರ ಬಗ್ಗೆ ಒಂದೊಂದು ಟ್ರೋಲ್ ಆಗಿದೆ. ಸೊ ಎಲ್ಲರ ಬಗ್ಗೆನೂ ಆಗಿದೆ ಟ್ರೋಲ್ಗಳು, ಅದೇನು ಯಾರೂ ಅದರಿಂದ ಹೊರತಲ್ಲ. ಸೊ ಅದನ್ನು ಎಲ್ಲ ಈ ಜಾಲಿಯಾಗಿ ತೊಗೊತಾರೆ ಅಷ್ಟೇ ಹೊರತು ಹರ್ಟ್ ಆಗೋ ಥರ ಟ್ರೋಲ್ ಮಾಡಬಾರ್ದು ಅಷ್ಟೇ. ಯಾರಿಗೇ ಆದರೂ ಕೂಡ ತಮಾಷೆ ಮಾಡಬೇಕು, ಒಂದು ಲೆವೆಲ್ವರೆಗೂ ಮಾಡ್ಬೋದು ಅಷ್ಟೇ. ಅದನ್ನು ಹರ್ಟ್ ಆಗೋರಿಗೆ ಮಾಡಿದ್ರೆ ಯಾರಿಗಾರು ಹರ್ಟ್ ಆಗುತ್ತೆ, ಅದನ್ನು ಇಷ್ಟು ಕೇಳೋರಿಗೂ ಇಷ್ಟ ಆಗಲ್ಲ. ಸೊ ನಮಗೆ ಸಿಕ್ಕಿದ್ದೆಲ್ಲ ಈ ಥರ ಮಜವಾದ್ದೇ ಎಲ್ಲ ಸಿಕ್ಕಿದ್ದು ನಮಗೆ. ಈ ಬೆಳ್ಳುಳ್ಳಿ ಕಬಾಬಿಂದ ಹಿಡಿದು ಅವಾಗ ಏನೇನಾಗಿತ್ತು, ಒಂದು 5 ವರ್ಷದಲ್ಲಿ ಏನೇನಾಗಿತ್ತು ಅದರಲ್ಲಿ ಹೈಲೈಟ್ಸ್ ಎಲ್ಲ ತೆಗೆದು ಒಂದು ಸಾಂಗ್ ಮಾಡಿ. ಹೌದೌದು ಸರ್, ಈಗ ಸುಮಾರು 8 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಅಭಿಮಾನಿ ವರ್ಗಕ್ಕೆ ತುಂಬಾ ಕ್ಯೂರಿಯಾಸಿಟಿ. ಸೊ ಯುವ ವರ್ಡ್ನ ಯಾವಾಗ ಕಣ್ಣು ತುಂಬ್ಕೋಬೋದು ಏನು ಅನ್ನೋದು ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಇಲ್ಲ, ಖಂಡಿತ ಅದೇ ನಾನು ಹೇಳಿದ್ದು. ನೆಕ್ಸ್ಟ್ ಮಂತ್ ಕಾಪಿ ರೆಡಿ ಆದರೆ ನೆಕ್ಸ್ಟ್ ನಮಗೇನಿದ್ರು ಅನೌನ್ಸ್ ಮಾಡಬೇಕು. ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಪಬ್ಲಿಸಿಟಿ ಆ ಥರದ್ದೆಲ್ಲ ಕೆಲವು ಕೆಲಸಗಳಿರುತ್ತೆ. ಮೋಸ್ಟ್ಲಿ 1.5-2 ಮಂತ್ಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಲ್ಲವೂ ಕರೆಕ್ಟಾಗಿ ಆದರೆ. ಸರ್, ಈಗ UI ಆಯಿತು, UI ಆದಮೇಲೆ ಯಾವ್ಯಾವೆಲ್ಲ ಸಿನಿಮಾಗಳು ಪ್ಲ್ಯಾನ್ಸ್ ಇದೆ ಸರ್? ಇಲ್ಲ, ಏನೇನು ಈಗ 45 ಅಂತ ಅರ್ಜುನ್ ಜನ್ಯ ಜೊತೆ ಒಂದು ಸಿನಿಮಾ ಮಾಡ್ತೀನಿ ನಾನು, ಶಿವಣ್ಣ, ರಾಜ್ ಬಿ ಶೆಟ್ಟಿ. ಅದು ಒಂದು ವಿಭಿನ್ನವಾದಂಥ ಒಂದು ಕತೆ. ಬೇರೆ ಎಲ್ಲ ಹೊಸ ಸಿನಿಮಾಗಳಿದೆ, ಅದನ್ನು ತೊಗೊಳಕ್ಕೆ ಮುಂಚೆ ಕೆಲವು ಬೇರೆ ಸಿನಿಮಾಗಳಿದೆ, ಅದೆಲ್ಲ ನೋಡಬೇಕು, ಅದೆಲ್ಲ ಮುಗಿಸ್ಬೇಕು. ಇನ್ನು ನೋಡೋಣ, ಫಸ್ಟ್ UI ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. UI ಡೈರೆಕ್ಷನ್ ಆದಮೇಲೆ ಮತ್ತೆ ಫ್ಯಾನ್ಸ್ ಡೈರೆಕ್ಷನ್ ಕೇಳ್ತಾರೆ, ಅದಕ್ಕೆ ಖಂಡಿತ ನಾನು ಯಾವತ್ತೂ ಮಾಡಲ್ಲ ಅಂತ ಯಾವತ್ತೂ ಹೇಳೇ ಇಲ್ಲ. ಸೊ ಏನೋ ಹುಡುಕ್ತಾ ಇರ್ತೀನಿ, ಏನೋ ಒಂದು ಎಕ್ಸೈಟ್ ಆದಾಗ ಇದನ್ನು ಮಾಡ್ಬೋದು ಅನ್ನಿಸ್ದಾಗ ನಾನು ಆ ಪ್ರೋಸೆಸ್ಸಲ್ಲಿ ಇರ್ತೀನಿ. ಆ್ಯಕ್ಚುಲಿ ಖಂಡಿತ ಆ ಥರ ತುಂಬ ಥಾಟ್ಸ್ ಇದೆ, ನೋಡೋಣ. ಕರೆಂಟ್ ಅಫಿಯರೆನ್ಸಲ್ಲಿ ಏನಾದರೂ ಒಂದಿಷ್ಟು ನಿಮ್ಗೆ ಏನಾದರೂ ಸ್ಕ್ರಿಪ್ಟು ಅಥವಾ ಟೈಟಲ್ಗಳು ಏನಾದರೂ ಹೊಳೆದಿದ್ರೆ ಇವತ್ತಿನ ಒಂದು ಬೆಳವಣಿಗೆಗಳ ವಾಸ್ತವದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ? ಇಲ್ಲ, ಆ ಥರ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ. ಅದೆಲ್ಲ ಕನ್ಸ್ಟ್ರಕ್ಟಿವ್ ಆಗಿ ಒಂದು ಕಥೆಯಾಗಿ ಫಾರ್ಮ್ ಆಗಬೇಕು, ಅದು ಇಂಟ್ರೆಸ್ಟಿಂಗ್ ಆಗಿರಬೇಕು, ಚೆನ್ನಾಗಿರಬೇಕು, ಆ ಥರದ್ದು ಆಗ್ತಾ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ಕೆಲವು ಸತಿ ಮಾಡಬೇಕು ಅನಿಸುತ್ತೆ. ನೋಡೋಣ, UI ಆದಮೇಲೆ ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗಲಿ ಸರ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು. ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿತ್ತು. ಏನಂದರೆ UI ಅಂದರೆ AI ಹೇಗಿದೆಯೋ UI ಕೂಡ ಅದೊಂದು ವರ್ಡ್, ಆ ಒಂದು ವರ್ಡನ್ನ ನಿಮ್ಮ ಎಲ್ಲ ಅಭಿಮಾನಿಗಳಿಗೆ ತೋರ್ಸೋಕ್ಕೆ ಸಿದ್ಧವಾಗ್ತಾ ಇದೆ. ಸೊ ಇದಿಷ್ಟು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ TV, ಬೆಂಗಳೂರು.